ಬಿಡದಿ ಟೌನ್ಶಿಪ್ ಬೇಕು, ಇದು ಬಿ ಹೊಸೂರು ಕೂಗು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಭಾರಿ ಗೊಂದಲ ಈಗ ಸೃಷ್ಟಿಯಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಬೇಕು, ಇದು ಬಿ ಹೊಸೂರು ಕೂಗು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಭಾರಿ ಗೊಂದಲ. ಟೌನ್ಶಿಪ್ ಬೇಕು ಅಂತಿರುವ ಬಿ ಹೊಸೂರು ಗ್ರಾಮಸ್ಥರು. ಹೊಸೂರಿನ ಬಹುತೇಕ ಜನರಿಗೆ ಟೌನ್ಶಿಪ್ ಓಕೆ, ಆದ್ರೆ ರೆಡ್ ಝೋನ್ ತೆಗ್ದಿಲ್ಲ ಅಂತ ಸ್ಥಳೀಯರು ಸಿಟ್ಟು ತೋರಿಸ್ತಾ ಇದ್ದಾರೆ. ಯೆಲ್ಲೋ ಝೋನ್ ಕೊಟ್ಟಿದ್ರೆ ಭೂಮಿಗೆ ಚಿನ್ನದ ಬೆಲೆ ಬರ್ತಾ ಇತ್ತು. 10 ರಿಂದ 12 ಕೋಟಿ ರೂಪಾಯಿ 1 ಎಕರೆಗೆ ಸೇಲ್ ಆಗ್ತಾ ಇತ್ತು. ಕುಮಾರಸ್ವಾಮಿನ ನಾವು 2 ಬಾರಿ ಮುಖ್ಯಮಂತ್ರಿ ಮಾಡಿದ್ವಿ, ದೇವೇಗೌಡರನ್ನ ಪ್ರಧಾನ ಮಂತ್ರಿ ಮಾಡಿದ್ವಿ, ಅವ್ರ ಜೊತೆಗೆ ನಾವಿದ್ವಿ. ಆದ್ರೆ HDK ಅವರು ನಮಗೆ ಇದೊಂದು ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಬಿಡದಿ ಬಿ ಹೊಸೂರು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಬಿ ಹೊಸೂರಿನಿಂದ ಅಶ್ವವೇಗ ನ್ಯೂಸ್ನ ಗ್ರೌಂಡ್ ರಿಪೋರ್ಟ್ ವರದಿಯಲ್ಲಿ ಈ ಒಂದು ಆಕ್ರೋಶ ಕೇಳಿ ಬಂದಿದೆ. ಈಗ ಆಕ್ಷೇಪ ಮಾಡ್ತಾ ಇರೋದು ಏನಕ್ಕೆ ಅಂತ ಅಂದರೆ, ಈಗ ಇದು 2006ನೇ ಇಸ್ವಿಯೊಳಗೆ ಸನ್ಮಾನ್ಯ HD ಕುಮಾರಸ್ವಾಮಿಯವರು ಇದನ್ನು ಜನಗಳ ಅಭಿಪ್ರಾಯನ ಏನು ಅಂತ ಹೇಳ್ದಿರ ನಾನು ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟರು. ಆಗ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಾಗ ಜನಗಳನ್ನ ಯಾರು ಹೇಳಿ ಕೇಳಿ ಅವರು ಮಾಡಿ ಹೊರಟಿರಲಿಲ್ಲ ಅವರು. ಆಮೇಲೆ ಇದು ಟೌನ್ಶಿಪ್ ಮಾಡ್ತಾರಂತೆ ಕುಮಾರಸ್ವಾಮಿಯವರು, ಇದು ನಂದಗುಡಿ, ಸಾತ್ನೂರು, ಮಾಗಡಿ, ಈ ಸೋಲೂರು, ಈ ಬಿಡದಿ ಇವೆಲ್ಲ ಮಾಡ್ತೀವಿ ಅಂತ ಹೊರಟರು. ಅವನ್ನೆಲ್ಲ ಕೈ ಬಿಟ್ಬಿಟ್ಟು ಇದೊಂದನ್ನು ಇದು ಸಮೀಪ ಇದೆ, ಬೆಂಗಳೂರಿಗೆ ನಿಯರಾಗಿ ಸಮೀಪ ಇದೆ ಅಂತ ಅಂದ್ಬಿಟ್ಟು ಅವರು HD ಕುಮಾರಸ್ವಾಮಿಯವರು ನಾವು ಇದು ಹೊರಟರು. ಈಗ ಅದನ್ನೆಲ್ಲ ಕೈ ಬಿಟ್ಬಿಟ್ಟು ಇದನ್ನು ಇವಾಗ 2018 ಇಸ್ವಿಯಿಂದನೂ ಕೂಡ ಆವಾಗ ನಾವು ಇಲ್ಲಿ ಒಂದು 15-20 ಜನ ಇಲ್ಲ ಒಂದು ಗ್ರಾಮಸ್ಥರು, ಒಂದೊಂದು ಊರಿಗೆ ಒಬ್ಬೊಬ್ಬರು ಗ್ರಾಮಸ್ಥರುಗಳು ಇದನ್ನು ಬೇಡ, ನಮಗೆ ಅಕ್ವೈರ್ ಮಾಡಬೇಡಿ, ದಯವಿಟ್ಟು ಇದನ್ನು ಕೈ ಬಿಡಿ ಅಂತ ಅಂದ್ಬಿಟ್ಟು ಇವಾಗ ಕುಮಾರಸ್ವಾಮಿಯವ್ರನ್ನ ಕೇಳ್ಕೊಂಡಾಗ ಅವ್ರೇನು ಮಾಡಿದ್ರು, ಸರಿ ಆಯಿತು ನೋಡಿ ಯೋಚನೆ ಮಾಡಿ ಒಳ್ಳೆ ಪ್ರಾಜೆಕ್ಟು ನೋಡಿ ಯೋಚನೆ ಮಾಡಿ ನಾವು ಇದು ಮಾಡ್ತೀವಿ, ಒಳ್ಳೆ ನಿಮಗೆ ಪ್ರಾಜೆಕ್ಟ್ ಮಾಡ್ತೀವಿ, ಒಳ್ಳೆ ಬೆನಿಫಿಟ್ ಅದೇ ಅಂತ ಕುಮಾರಸ್ವಾಮಿಯವ್ರು ಹೇಳಿದ್ರು. ಇಲ್ಲ ಸ್ವಾಮಿ ಬೇಡ, ನಮಗೆ ಬಿಟ್ಬಿಡಿ, ನಾವು ಇದೇನೋ ಮಾಡ್ಕೋತೀವಿ ಅಂತ ಅಂದರು. ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಅವಾಗ ಕೈ ಬಿಟ್ಟರೆ ವಿನಃ ಅದನ್ನು ಮಾತಿನ ಮೂಲಕ ಕೈ ಬಿಟ್ಟರೆ ವಿನಃ ಅದು ಬರವಣಿಗೆ ಮೂಲಕ ಲಿಖಿತವಾಗಿ ಅವರು ರೆಡ್ ಝೋನ್ ಅಂತ ಏನು ಮಾಡಿದ್ರು, ಟೌನ್ ಮಾಡಬೇಕು ಅಂತ ರೆಡ್ ಝೋನ್ ಅಂತ ಏನು ಮಾಡಿದ್ರು, ಆ ರೆಡ್ ಝೋನ್ನ ಅವ್ರು ಕೈ ಬಿಟ್ಟಿಲ್ಲ. ಅದನ್ನು ಅವತ್ತೇ ನಮಗೆ ನಾವು ಬೇಡ ಅಂತ ವಿರೋಧ ಮಾಡಿದಾಗ ರೆಡ್ ಝೋನ್ ತೆಗೆದಾಕ್ಬಿಟ್ಟು ನಮ್ಮದು ಯೆಲ್ಲೋ ಝೋನ್ ಅಂತ ಮಾಡಿದ್ರು. ಇವತ್ತು 8 ರಿಂದ 10 ಕೋಟಿ ಬೆಲೆ ಬಾಳೋದು. ಸುತ್ತಮುತ್ತ ನಮ್ಮ ಬಾರ್ಡ್ರ್ ಬಿಟ್ಟು ಸುತ್ತಮುತ್ತ 1 ಎಕರೆ ಬಂದು 10 ಕೋಟಿ 12 ಕೋಟಿ 15 ಕೋಟಿಗೆ ಹೋಗ್ತಾರೆ. ನಮ್ದು ಕೇಳೋರೇ ಇಲ್ಲ. ಇವತ್ತು ಇದನ್ನು ಮಾಡಿಬಿಟ್ರು, ನಮ್ದು ಕ್ಯಾನ್ಸಲ್ ಮಾಡಿಲ್ಲ. ಅವತ್ತು ಅದೇ ಇದು ಮುಂದುವರ್ಕೊಂಡೇ ಮುಂದುವರ್ಕೊಂಡು ಬಂದಾಗ ಅದೇನಾಯಿತು, ಇವಾಗ ಇವರು DK ಶಿವಕುಮಾರ್ ಇವಾಗ ಬಂದು ಇವಾಗ ನಮ್ಮದು ಇದನ್ನು ಮಾಡ್ತೀವಿ ಅಂತ ಹೊರಟವ್ರೆ. ಇವರು ಯಾವ ಹಂತಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೋ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಸದ್ಯ ನೀವು ಹೇಳ್ತಿರೋ ಪ್ರಕಾರ ಇದಕ್ಕೆ ಮೂಲವಾಗಿ ಕಾರಣ ಆಗಿರೋಂಥದ್ದು ಕುಮಾರಸ್ವಾಮಿ. ಹೌದು, ಕುಮಾರಸ್ವಾಮಿಯವರೇ ಇದನ್ನು ಮೊದಲು ಮಾಡಿ, ನಾವು ಕುಮಾರಸ್ವಾಮಿ ಹತ್ರಕ್ಕೆ ಯಾರು ನಮ್ಮದು ಟೌನ್ ಮಾಡಿ ನಮ್ಮದು ಇದು ಮಾಡಿ ಅದು ಮಾಡಿ ಅಂತ ನಾವು ಹೋಗಿರಲ್ಲ. ನಮ್ಮ ಪಾಡಿಗೆ ನಾವು ಮುತ್ತಾದನ ಕಾಲದಿಂದ ನಾವು ವ್ಯವಸಾಯ ಮಾಡಿಕೊಂಡು ನಮ್ಮ ತಾತ ನಮ್ಮಪ್ಪನಿಗೆ ತೋರಿಸಿದ್ರು, ನಮ್ಮಪ್ಪ ನಮ್ಗೆ ತೋರಿಸಿದ್ರು, ನಾವು ಅದರಂತೆ ನಾವು ವ್ಯವಸಾಯ ಮಾಡಿಕೊಂಡು ಹೋಗ್ತಾ ಇದ್ದೋ. ನಮಗೆ ಇದ್ರ ಗಮನಕ್ಕೆ ನಾವು ಯಾರು ತಗೊಂಡಿರಲ್ಲ. ಇದನ್ನ ಅವತ್ತು ಕೂಡ ಕಷ್ಟ ಬಂದಿರೋರು, ಒಬ್ಬ ಹೆಣ್ಮಗಳು ಮದುವೆ ಮಾಡೋರು, ಏನೋ 6 ಕಾಸ್ಕೊಂಡು 3 ಕಾಸ್ಕೊಂಡು ಮಾರೋರು ಕೇರೋರು ಮದುವೆ ಮಾಡೋರು ಏನೋ ಮಾಡಿರೋರು ಅವತ್ತು. ಅದು ನಮಗೆ ಗಮನಕ್ಕೆ ಯಾವುದೂ ಬಂದಿರಲಿಲ್ಲ. ಇವರು ಮೊದಲನೇ ಚುಕ್ಕಿ ಇಕ್ಕಿ ಮೊದಲನೇ ಈ ಭಾಗಕ್ಕೆ ಕಪ್ಪು ಚುಕ್ಕಿ ಇಟ್ಟವರೇ ಅವರು. ಅವತ್ತು ಅವರೇನೆ ಅದನ್ನು ಬರವಣಿಗೆ ಬರೆಯುವಾಗ ಒಂದು ಪದ ಹೆಚ್ಚು ಕಮ್ಮಿ ಆಯ್ತದೆ, ತಪ್ಪಾಗಿರ್ತದೆ ತಾನೆ. ಅದು ತಪ್ಪಾಗಿದ್ದನ್ನು ಅದನ್ನ ಸರಿ ಮಾಡಿ ಇಲ್ಲಿ ಜನಗಳಿಗೆ ನೀವು ಮುಂದೆ ಈ ಥರ ಹೋಗ್ರಪ್ಪ, ನೀವು ಒಳ್ಳೆ ಮಾರ್ಗದಲ್ಲಿ ಹೋಗಿ ಅಂದ್ಬಿಟ್ಟು ನಮ್ಗೆ ಏನಾದರೂ ಮಾಡ್ಬೋದಾಯಿತು. ನಾವು ಅವ್ರನ್ನ 2 ಬಾರಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡ್ದೋ, ದೇವೇಗೌಡರನ್ನ ಪ್ರಧಾನಮಂತ್ರಿನೂ ಮಾಡ್ದೋ. ನಾವು ಅವತ್ತು ಓಟ್ ಹಾಕಿ ಗೆಲ್ಲಿಸ್ತೋ. ನಾವು ಅವ್ರ ಜೊತೆಲೆಲ್ಲ ಕೈ ಜೋಡಿಸ್ತೋ. ಆದರೆ ನಮಗೆ ಅವರು ಇದೊಂದು ನಮಗೆ ತಪ್ಪು ಕಲ್ಪನೆ ಮಾಡಿದ್ರು. ಅದೇ ಒಂದು ತಪ್ಪು ಅವ್ರು ಮಾಡಿದ್ದು ಒಂದು ತಪ್ಪು ಅಂತ ಅಂದ್ಬಿಟ್ಟು ಇವತ್ತು DK ಸಾಹೇಬರು ಬಂದು ಅದನ್ನು ಎತ್ತಿ ಹಿಡ್ದು ಇಲ್ಲಿ ಜನಗಳು ನೋವು ಕೊಡ್ತಾವ್ರೆ. ಊರಿಗೆ ಘರ್ಷಣೆ ತಟ್ಟವ್ರೆ. ಎಲ್ಲ ಹಳ್ಳಿ ಜನನು ಎಲ್ಲ ಒಂದು ಹೊಂದಾಣಿಕೆಗೆ ಒಂದು ಸಹಭಾಗಿತ್ವವಾಗಿ ಎಲ್ಲ ಬಾಳ್ಕೊಂಡು ಹೋಯ್ತಾ ಇದ್ದೋ. ನಾವು ಯಾರು ಯಾವ ಊರವರು ಈ ಊರವರು ಅಂತ ಮನೋಭಾವನೆ ನಮಗಿರಲಿಲ್ಲ. ನಮಗೆಲ್ಲ ಗ್ರಾಮಸ್ಥರು ನಾವು ಹೋದಾಗ ಅವರು ನಮಗೆ ಸಹಕರಿಸೋರು. ಏನೇ ಒಂದು ವಿಚಾರಕ್ಕೆ ಒಂದು ಕಷ್ಟ ಸಿಗ್ತೇವೆ, ಬೇರೆ ವಿಚಾರದಲ್ಲ ಅಂತ ಹೇಳಲ್ಲ, ನಾನು ಕಷ್ಟ ಸುಖದಲ್ಲಿ ಬೇರೆ ಊರವರು ಗ್ರಾಮಸ್ಥರು
ನಾವು ಹೋದಾಗ ಅವ್ರ ಕಷ್ಟಕ್ಕೆ ನಾವು ಭಾಗಿಯಾಗೋವಿ, ಅವ್ರನ್ನ ಕಷ್ಟಕ್ಕೆ ನಮ್ಮ ಕಷ್ಟಕ್ಕೆ ಅವ್ರು ಭಾಗಿಯಾಗೋರು. ಆ ರೀತಿ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಒಂದಾಗಿ ಬಾಳ್ಕೊಂಡು ಹೋಗ್ತಾಯಿದ್ದೋ. ಈಗ ಈ ವಿಚಾರ ಬಂದಾಗ ಈಗ ಎಲ್ಲರೂ ಘರ್ಷಣೆಗೆ ಒಂದು ಇದಕ್ಕೆ ಎಲ್ಲ ಒಂದು ಉತ್ಪತ್ತಿ ಒಂದು ವೇದಿಕೆ ಘರ್ಷಣೆಗೆ ಒಂದು ವೇದಿಕೆ ಮಾಡಿಕೊಟ್ಟಂಗೆ ಆಗ್ಬಿಟ್ಟದ ಈಗ.